ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಜನತೆಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಕೊಲೆಗಳಿಗೆ ಧನ್ಯವಾದ ಹೇಳಿದಾರೋ ಅಥವಾ ಕೊಲೆಗಡಕರಿಗೆ ಧನ್ಯವಾದ ಹೇಳಿದಾರೋ ಅಥವಾ ನಮ್ಮ ಸರ್ಕಾರದ ಅವಧಿ ಮುಗೀತು ಅದಕ್ಕೆ ಬಾಯ್ ಬಾಯ್ ಅಂತ ಗುಡ್ ಬೈ ಹೇಳಿದಾರೋ ಅರ್ಥ ಆಗಿಲ್ಲ. ಅವ್ರ ಭಾಷೆ ಇನ್ನೂ ನನಗೆ ಅರ್ಥ ಆಗಿಲ್ಲ. ಅವರ ಮುಖ ಕಳೆ ನೋಡ್ತಾ ಇದ್ರೆ ಅವರು ಅವರ ಸರ್ಕಾರದ ಅವಧಿಯ ಕೊನೆಯ ಕ್ಷಣಗಳನ್ನು ಎದುರಿಸ್ತಾ ಇರುವಂಥ ಮುಖವಾಣಿ ಅವ್ರದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ 1 ವರ್ಷ ಕೊಲೆಗಡಕರಿಗೆ ಹರ್ಷ, 1 year ಖಜಾನೆ ಫುಲ್ ಕ್ಲಿಯರ್, ಖಾಲಿ. 1 ವರ್ಷ ಸಮಸ್ಯೆಗಳು 101. ಕಾಂಗ್ರೆಸ್ ಸರ್ಕಾರ ಬಂತು, ಜನರ ಮುಖದಲ್ಲಿ ಹರ್ಷ ಇಲ್ಲ. 1 ವರ್ಷ ಕಾಂಗ್ರೆಸ್ ಅವರು ಲೂಟಿಗೆ ಎಷ್ಟು ಕೋಟಿ ಅನ್ನೋದು ಲೆಕ್ಕ ಹಾಕ್ತಾ ಇದ್ದಾರೆ ಜನ. ನೇಹಾ, ಮೀನಾ, ಅಂಜಲಿ ಮಹಾಲಕ್ಷ್ಮಿಯರು, ಮನೆ ಮಹಾಲಕ್ಷ್ಮಿಯರು. ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ, ಲಕ್ಷ್ಮಿ. ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗಿಲ್ಲ ಬದುಕುವ ಭಾಗ್ಯ. ನೇಹಾ ಆಯಿತು, ಮೀನಾ ಆಯಿತು, ಅಂಜಲಿ ಆಯಿತು, ಮುಂದೆ ಯಾರು ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ. ಕಾಲೇಜ್ಗೆ ಹೋದರೆ ಗ್ಯಾರಂಟಿ ಇಲ್ಲ, ಮನೆಯಿಂದ ಆಚೆ ಬಂದರೆ ಗ್ಯಾರಂಟಿ ಇಲ್ಲ, ಮದುವೆ ಮನೆಗೆ ಹೋಗಿ ನಿಶ್ಚಿತಾರ್ಥ ಆದರೆ ಗ್ಯಾರಂಟಿ ಇಲ್ಲ. ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲದಂಥ ಸರ್ಕಾರ ಇವತ್ತು. ಏನು ಫ್ರೀ ಕೊಟ್ಟರೆ ಏನು, ಬಸ್ ಫ್ರೀ ಕೊಟ್ಟರೆ ಏನು, ವಿದ್ಯುತ್ ಶಕ್ತಿ ಫ್ರೀ ಕೊಟ್ಟರೆ ಏನು, ಬದುಕುವ ಅವಕಾಶವನ್ನೇ ಈ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.